ಆಗಿರ್ತಕ್ಕಂಥ ಧಾಟಿಯ ಮೂಲಕ ಅರ್ಥಗರ್ಭಿತವಾಗಿ ವೇದಿಕೆಗೆ ಕೆತ್ತಬೇಕು ಅಂತ ಶ್ರೀ ಶ್ರೀಶೈಲ ಭದ್ರಪ್ಪಗಳವರನ್ನ ವೇದಿಕೆಗೆ ಬರಮಾಡ್ಕೊಡ್ತೀನಿ. ಅವ್ರ ವೇದಿಕೆಗೆ ಬರ್ಬೇಕು. ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಪೂಜ್ಯರಿಗೆ ನಮಸ್ಕರಿಸುತ್ತಾ ಹಾಗೂ ಲಿಂಗೈಕ್ಯ ಶರಣ ಶ್ರೀ ಗುರುಪಾದ ಸಿದ್ದಪ್ರಭು ಯಲಡಗಿ ಅಜ್ಜನವರ 21ನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಶರಣು ತಂದೆ ತಾಯಂದಿರಿಗೆ ಹಾಗೂ ಅಣ್ಣ ತಮ್ಮಂದಿರಿಗೆ ಹಾಗೂ ಮುದ್ದು ಮಕ್ಕಳಿಗೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಲಿಂಗೈಕ್ಯ ಶರಣ ಶ್ರೀ ಗುರುಪಾದ ಸಿದ್ದಪ್ರಭು ಯಲಡಗಿ ಅವರು ಬಡ ಕುಟುಂಬದಲ್ಲಿ ಆಗಸ್ಟ್ 7, 1933ರಲ್ಲಿ ಅತುನಿ ತಾಲೂಕಿನ ಸುಕ್ಷೇತ್ರ ಸೇಗುಣಸಿ ಗ್ರಾಮದಲ್ಲಿ ಜನಿಸಿದರು. ಇವತ್ತು ಆ ಪುಣ್ಯಾತ್ಮನ ಪವಿತ್ರ ಸ್ಮರಣೆಯಲ್ಲಿ ಒಂದಾಗಿದ್ದೇವೆ. ಅವರು ನಮ್ಮ ಕುಟುಂಬಕ್ಕೆ ಮಾತ್ರವಲ್ಲ, ನಮ್ಮ ಊರಿಗೆ ಮೇಣದ ಬತ್ತಿಯಂತೆ ಸುಟ್ಟು ನಮಗೆ ಹಾಗೂ ನಮ್ಮ ಸಂಪ್ರದಾಯಕ್ಕೆ ದಾರಿ ತೋರಿದ ಬೆಳಕಾಗಿದ್ದಾರೆ. ಸೇಗುಣಿಸಿಯ ಪುಣ್ಯ ಭೂಮಿಯಲ್ಲಿ ಜನಿಸಿದ ಅಜ್ಜನವರು ಬದುಕನ್ನೇ ಕಾಯಕವೆಂದು ಸ್ವೀಕರಿಸಿದ ಕಾಯಕ ಯೋಗಿ. ಅಲ್ಪ ವಿದ್ಯೆ ಇದ್ದರೂ ಅಪಾರ ಜೀವನ ಜ್ಞಾನ ಹೊಂದಿದವರು. ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡು ತಮ್ಮ 17ನೇ ವಯಸ್ಸಿನಲ್ಲಿ ಕುಟುಂಬದ ಹೊಣೆ ಹೊತ್ತು ದುಡಿಮೆ, ಕೃಷಿ ಮತ್ತು ಶ್ರಮವನ್ನೇ ದೇವರೆಂದು ಕಂಡವರು. ಅಜ್ಜನವರ ಜೀವನ ನಮಗೆ ಹೇಳಿದ ಪಾಠ ಒಂದೇ: ಸತ್ಯ, ಶ್ರಮ ಮತ್ತು ಗುರು ಭಕ್ತಿ ಇದ್ದರೆ ಬದುಕು ಪವಿತ್ರವಾಗುತ್ತದೆ. ಶ್ರೀ ಸದ್ಗುರು ಸಮರ್ಥ ಕಲ್ಮೇಶ್ವರ ಮಹಾರಾಜರ ಮೇಲಿನ ಅವರ ಅಚಲ ನಿಷ್ಠೆ, ಇಂಚಗೇರಿ ಸಂಪ್ರದಾಯದ ಸಪ್ತಾಹಗಳಲ್ಲಿ ತೋರಿದ ಸೇವಾ ಭಾವ, ಪ್ರತಿ ಅಮಾವಾಸ್ಯೆಗೆ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ದರ್ಶನ ಇವೆಲ್ಲವೂ ಅವರ ಆಧ್ಯಾತ್ಮಿಕ ಬದುಕಿನ ಆಧಾರವಾಗಿದ್ದವು. ದಾನ ಧರ್ಮ ವಿಷಯ ಬಂದಾಗ ನಮ್ಮ ಅಜ್ಜನವರು ಎಂದೂ ಹಿಂದೆ ನಿಲ್ಲಲಿಲ್ಲ. ತಮ್ಮ ಊರಲ್ಲಾದರೂ ಹಾಗೂ ಬೇರೆ ಊರಲ್ಲಾದರೂ ಸತ್ಸಂಗದ ಕೆಲಸ ಕೇಳಿಸಿದರೆ ಸಾಕು, ಸಹಾಯ ಮಾಡುವ ಮನಸ್ಸು ಕೊಡುವ ಸದಾ ಮುಂದೆ ಇರುತ್ತಿದ್ದರು. ಕುಟುಂಬದ ವಿಚಾರದಲ್ಲಿ ಅವರು ನಮಗೆ ಗುರುಗಳಂತೆ. ಮಕ್ಕಳು, ಅಳಿಯಂದಿರು, ಮೊಮ್ಮಕ್ಕಳು ಎಲ್ಲರಿಗೂ ಒಂದೇ ಪ್ರೀತಿ, ಒಂದೇ ಸಂಸ್ಕಾರ ಕಟ್ಟಿದ್ದಾರೆ. ಇಂದು ಯಲಡಗಿ ಹಾಗೂ ಭದ್ರಪ್ಪಗೋಳ್ ಅವಿಭಕ್ತ ಕುಟುಂಬ ಸತ್ಸಂಗದ ದಾರಿಯಲ್ಲಿ ನಡೆಯಲಿಕ್ಕೆ ನಮ್ಮ ಅಜ್ಜನ ಬದುಕಿನ ಫಲವೇ ಸಾಕ್ಷಿ. ಅಜ್ಜನವರು ದೇಹದಿಂದ ನಮ್ಮೊಂದಿಗೆ ಇಲ್ಲದಿದ್ದಿರಬಹುದು. ಅವರ ಮೌಲ್ಯಗಳು, ಅವರ ಜೀವನದ ಪಾಠಗಳು, ಅವರು ಹಾಕಿಕೊಟ್ಟಂತಹ ಸಂಸ್ಕಾರ ನಮ್ಮೊಂದಿಗೆ ಜೀವಂತವಾಗಿದೆ. ಇಂದು ಅವರ ಪುಣ್ಯಸ್ಮರಣೆ ಸತ್ಸಂಗದ ಕಾರ್ಯಕ್ರಮ ಅವರ ಆತ್ಮಕ್ಕೆ ಶಾಂತಿಯನ್ನು, ನಮಗೆ ಸನ್ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ಕರುಣಿಸಲೆಂದು ಶ್ರೀ ಸದ್ಗುರು ಕಲ್ಮೇಶ್ವರ ಮಹಾರಾಜರ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಪೂಜ್ಯರ ಕೃಪಾ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಸದಾಕಾಲ ಇರಲಿ ಎಂದು ಹೇಳುತ್ತಾ, ಈ ಪವಿತ್ರ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಹಿರಿಯರಿಗೂ ಹಾಗೂ ಶರಣು ತಂದೆ ತಾಯಂದಿರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತಾ, ಬಹಳ ಒಳ್ಳೆ ರೀತಿಯಿಂದ ಬೆಳೆದಿರ್ತಕ್ಕಂಥ ಮಗು. ಬೆಂಗಳೂರಾಗ ನಾ ಇರುದಿಲ್ಲ, ನಾ ಶಿವಗುಣಿಸಾಗ ಇರ್ತೀನಿ ಅಂತಂದ್ರೆ ಯಾಕ ಕೇಳಿನ. ಶಿವಗುಣಿಸನ ಊಟ ಬೇರೆ, ಶಿವಗುಣಿಸನ ಮಂದಿರ ಬೇರೆ, ಶಿವಗುಣಿಸನ ಭಕ್ತರ ಬೇರೆ, ಬೆಂಗಳೂರಾಗಿರ್ತಕ್ಕಂಥ ಊಟ ಬೇರೆ, ಜನಸಂಪರ್ಕ ಬೇರೆ ಆಕತಿ. ಅಲ್ಲಿ ಹೋದ ಮನಸ್ಸು ಚಂಚಲ ಆಗತ್ತಿತ್ತು. ಅದಕ್ಕೆ ಇಲ್ಲೇ ಇರ್ತಂತ ತಿಳ್ಕೊಂಡ ಶಿವಗುಣಿಸ ಬಂದ ಇಲ್ಲೇ ಹೋಮ್ವರ್ಕ್ ತಿಳ್ಕೊಂಡು ಅಲ್ಲಿ ಕೆಲಸ ಇಲ್ಲೇ ಮಾಡ್ತಕ್ಕಂಥ ನಮ್ಮ ಮಲ್ಲನ ಅದಲ್ಲ, ಬಹಳ ಒಳ್ಳೆ ರೀತಿಯಿಂದ ಮಾತಾಡ್ತಕ್ಕಂಥವ್ರು. ಅವ್ರಿಗೆ ಕಲ್ಮೇಶ್ವರ ಆಶೀರ್ವಾದ ತಿಳ್ಕೊಂಡು ಬರ್ಕೊತಾನು. ಅದ್ರ ಜೊತೆಗೆ ನಮ್ಮವ್ರು ಆಗಿರ್ತಕ್ಕಂಥ